Top 10 funny videos. ಓ ಮಚಾ, ಯಾರ್ದ ಗಾಡಿ? ನಿಮ್ಮ ಅಪ್ಪಂದು. ನಿನ್ನ ಅಕ್ಕನ್ ಮತ್ತೆ ದೊಗನ ಅಪ್ಪನ ಗಾಡಿ ಮೇಲೆ ಶಂಡರೆ ಕುತ್ಕೊಬೇಕಲ್ವಾ ಅಂದು ನನ್ ಮಗನೆ. ನಮ್ ಶಿಷ್ಯನ್ ಕಾಲ್ ಮಾಡ್ದೆ 1 ವಾರ ಆಯ್ತಲ್ಲ, ಇರೋ ನಾನೇ ಮಾಡ್ತೀನಿ. ಹಲೋ ಲೇ, ಏನೋ ನಿಂದು ಕಾಲರ್ ಟ್ಯೂನು? ನಾವತ್ತಲ್ಲ ಮಚ್ಚ RCB ಫ್ಯಾನ್. ಅದಿರ್ಲಿ ಮಚ್ಚ, ಈಗ ಪಾಕಿಸ್ತಾನ ಮನ್ ಬಾಂಬ್ ಹಾಕ್ಬಿಟ್ರೆ ಏನ್ ಮಾಡ್ತೀನಿ ಮಚ್ಚ ನೀನು? ಲೋ ಮಚ, ನಂಗೂ ಅದೇ ಹೆದರಿಕೆ ಆಗಿದ್ದು. ಯಾವ್ದು ಆರ್ಮಿ ಇದ್ರೆ ಹೇಳು. ಲೋ ಮಚ, ನಿನ್ಗೋಸ್ಕರ ಅಂತ ಒಬ್ಬನ ತೆಗ್ದಿಟ್ಟಿದ್ದೀನಿ. 2 ಗಂಟೆ 3 ಗಂಟೆ ಆದ್ರೂ ಬಂದು ನೀನ ಕಾಪಾಡ್ತಾನೆ ಅವನು. ಯಾರೋ ಅವನು? 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು ಶಟು ಮಾಡಿ ಸರಿ, ನೆಕ್ಸ್ಟ್ ಆರೋ ಜೊತೆ ಮ್ಯಾಚ್ ಉಂಟಲ್ಲ, ಅವಾಗ್ಲಾದ್ರೂ ವಿನ್ ಆಗ್ತ್ರ? ಲೇ, ಅವ್ರ ಜೊತೆನೆ ವಿನ್ ಆಗಿ ನೆಕ್ಸ್ಟ್ ವರ್ಷ ನಿಮ್ಮನ್ನು ಹೊಡೆದು ಕಪ್ಪು ನಾವೇ ಗೆದ್ಕೊಂಡು ಹೋಗ್ಬಿಡ್ತೀವಿ. 1 ಕಪ್ ಯಾಕೋ 2 ಕಪ್ಪು ತಗೊಂಡೋಗಿ ತಲಪ ರೀಸನ್ ಅನ್ಕೊಂಡು ಒಂದೊಂದಾಗಿ ತಿಕ್ಕು ಇಟ್ಕೊಂತೋಗಿ. ಹಲೋ ಮಚ್ಚ, ಹೇಳ್ ಮಚ್ಚ. 17ಕ್ಕೆ ನಿಮ್ದು ಮತ್ತೆ RCB ಮ್ಯಾಚ್ ಉಂಟು, ಹುಷಾರಾಗಾಡ್ರು. ಹೋ ಮಚ್ಚ, ಹುಷಾರಾಗಾಡ್ಬೇಕು. ಎಲ್ರು ನಿಮ್ ತರನೇ ಹೇಳಿ ಹೇಳಿ ಹೊರ್ಸ್ಕೊಂಡು ಹೋಗ್ಬಿಟ್ರು. ಇಲ್ಲ ಮಚ್ಚ, ನಾವ್ ಅವ್ರಿಗೆ ಚಾನ್ಸ್ ಕೊಡಲ್ಲ. ನೀವು ಅವ್ರಿಗೆ ಚಾನ್ಸ್ ಕೊಡೋದಲ್ಲ, ಅವರೇ ನಿಮಗ್ ಮನ್ಸು ಬಂದ್ರೆ ಚಾನ್ಸ್ ಕೊಡ್ಬೇಕು. ನೀವೇ ಹಿಂಗಂದ್ರೆ ಹೆಂಗೆ ಬಾಯಿ? ನಾನ್ ಹಿಂಗೆ ಹೇಳ್ತಿಲ್ಲ ಮಚ್ಚ, ಅವ್ರ ಆಟ ನೋಡಿ ನೋಡಿ ನಾನು ಕೂಡ RCB ಫ್ಯಾನ್ ಆಗಿಬಿಟ್ಟಿದ್ದೀನಿ. ಓಯ್, ಹೊಲನ ಒತ್ತಿ ದಾರಿ ಎಲ್ಲ ನೀನು ಹೊಲತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಜನರು ಹೇಗೆ ಹೋಗೋದು? ಸರ್ ಸಿಟ್ಟೇಕ್ ಆಗ್ತಿದ್ರ ತಗೊಳ್ಳಿ. ಜನರು ಹೆಂಗ ನೋಡ್ಲಿ, ನನಗೇನು? ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ 1 ರೂಪಾಯಿ ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ, ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ, ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಕೇಳು. ಯಾಕಂದ್ರೆ ಆವಾಗ್ಲೂ ಹೇಳದ್ನಲ್ಲ, ಅವನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಹೇಳ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರು ನಾಷ್ಟ ಮಾಡ್ಬೇಕು. ಮಗ್ನೆ ಇಲ್ಲಿ ಕೇಳೋ, ಓದೋದು ಬರೆದು ಮಾಡ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ಅಂಕಲ್ ತರ ಕೂಲರ್ ಸರಿ ಮಾಡ್ಬೇಕಾಗತ್ ನೋಡು. ಹೌದಾ? ಇದ್ರಲ್ಲಿ ಏನ್ ಕೇಳ್ತಿದೆ? ಓನ್ ಬಿಸ್ನೆಸ್ ಇದು. ಈ ಕೂಲರ್ ಸರಿ ಮಾಡಕ್ಕೆ ಎಷ್ಟು ಗಂಟೆ ನಾನು? 300. 3 ನಿಮಿಷಕ್ಕೊಂದು AC ಸರಿ ಮಾಡ್ತೀನಿ ಅಂದ್ರೆ 300 ರೂಪಾಯಿ. ದಿನಕ್ಕೊಂದು ಸರಿ ಮಾಡ್ತೀನಿ ಅಂದ್ರೆ 30,000 ರೂಪಾಯಿ. ಅಂದ್ರೆ ತಿಂಗಳಿಗೆ 30,000 ರೂಪಾಯಿ. ನೀವೇನ್ ಜಾಬ್ ಮಾಡ್ತೀರಾ? ಇಲ್ಲಿ ಎಷ್ಟು ದುಡ್ತೀಯಾ? 20,000. ನೋಡಪ್ಪ, ಜೀವನದಲ್ಲ ಅವತ್ತು ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಈ ಜಾಬಲ್ಲೆಲ್ಲ ಏನಾಗೋದಿಲ್ಲ. $20 ಅಂದ್ರೆ ತಿಂಗಳಿಗೆ 50 ಲಕ್ಷ. ಆಪಲ್ ಕಂಪ್ನಿಲಿ ಜಾಬ್ ಮಾಡೋದು. ನಮ್ಗೊಂದ್ ಜಾಬ್ ಹುಡ್ಕೊಡಿ ಆಪಲ್ ಕಂಪ್ನಿಲಿ. ಸಾಕಾಗಿದೆ ಕೆಲಸ ಹುಡುಕಿ. ಅಣ್ಣ, ಒಂದ್ ಮಾತು ಕೇಳ. ಕೇಳು. ಇಷ್ಟು ವರ್ಷ ಆದ್ರೂ ನಿನ್ ಗದ್ದೆ ಮಿಸಿಯಾಗಿ ಬಂದಿಲ್ಲ? ಗೊತ್ತಿಲ್ಲ ಮಗ, ಅದು ಇನ್ನಾದ್ರೂ ಚೆಕ್ಕನ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ಏನ್ ಹೇಳಪ್ಪ? ಹಾಸ್ಟೆಲ್ ಅಲ್ಲಿ ಇದ್ದೀನಪ್ಪ. ಎಷ್ಟೊತ್ತ? ಯಾರಲ್ಲಿ? ಬೇಗ ಟೀ ತವರ. ತಂದೆ ಸರ್.
ಚೆನ್ನಾಗ್ ಓದ್ತಿದ್ಯೇನೋ? ಏನಪ್ಪ ಹಿಂಗೆ ಹೇಳ್ತಾನೆ? ನಾನ್ ನಿನ್ ಮಗ ಊಟ ತಿಂಡಿ ಎಲ್ಲ ಬಿಟ್ಟು ಓದ್ತಾ ಇದ್ದೀನಿ ಗೊತ್ತಾ ಎಕ್ಸಾಮ್ಗೆ. ಸರಿನಪ್ಪ, ಹುಡುಗಿರಿಂದ ಎಲ್ಲ ದೂರ ಇರೋ. ಅಯ್ಯೋ ಏನಪ್ಪ ನೀನು, ನನಗೆ ಇಲ್ಲಿ ಓದೋದಕ್ಕೆ ಪುರ್ಸೊತ್ತಿಲ್ಲ. ಸರಿ, ಊಟ ಎಲ್ಲ ಚೆನ್ನಾಗಿ ತಿನ್ನಪ್ಪ, ಆಯ್ತಾ? ಊಟ ತಿಂಡಿ ಎಲ್ಲ 2 ದಿವಸದ ಹಿಂದೆನೆ ತಿಂದ್ಬಿಟ್ಟಿದ್ದೀನಪ್ಪ. ಇನ್ಮೇಲೆ ಓದ್ತಾ ಇರೋದು ಅಷ್ಟೇ. ಚೆನ್ನಾಗಿ ಓದ್ಕೊಳಪ್ಪ. ಸರಿನಪ್ಪ. ಅಮ್ಮ ಎಲ್ಲ ಹೆಂಗಿದಾರಪ್ಪ? ಇನ್ನೇನಪ್ಪ ಇಡ್ಲಾ ಫೋನು? ಹಾ ಸರಿನಪ್ಪ, ಆಯ್ತು. ಯಾವ ಲೋಫ ನನ್ ಮಗನ ಮಾಡಿದ್ದಿ ಟೀನಾ? ಬಾಂಬೆ, ನೀವು ಬಾಂಬೆಲಿ ಇರ್ತೀರಾ? ಬಾಂಬೆಲಿದ್ರೆ ಏನೀಗ ಬಾಂಬ್ ತರ ಕಾಣ್ತಿದ್ಯಾ? ನೀನ್ ಲಂಡನ್ ಅಲ್ಲಿ ಇರ್ತೀಯಾ? ನಾನೇನೆಲ್ಲ ಮಾಡಿದೆ ಮಚ್ಚ, ಆಗ ನನ್ನ ಬಿಟ್ಟು ಹೋಗ್ಬಿಟ್ಲು ಅವಳು. ಅದೆಲ್ಲ ಆಗ್ತಾ ಇರುತ್ತೆ ಮಚ್ಚ. ಅವಳಿಗೆ ಅಂತ ನಾನು ಎಲ್ಲಾ ಕೊಟ್ಟಿದ್ದೆ, ಪ್ರೀತಿ ಕೊಟ್ಟಿದ್ದೆ, ದುಡ್ಡು ಕೊಟ್ಟಿದ್ದೆ. ಹೋದ್ರು ಹೋಗ್ಲಿ ಬಿಡು ಮಚ್ಚ. ಅವಳು ನನ್ನ ಬಿಟ್ಟು ಬರ್ರಿತ್ತು ಮಚ್ಚ. ಮುಚ್ಚ ವ್ಯಾಂಡು ತಪ್ಪೋಗಿದೆ ಕಣ, ಲೌಡೆ ನೀನು, ಅದಕ್ಕೆ ನಿನ್ನ ಬಿಟ್ಟು ಇದ್ದಾಳ ಅವಳು. ಬಂದ್ಬಿಟ್ಟ ಅಲ್ಲಿ ತಿಕಾಲ್ ಆಡ್ಸ್ಕೊಂಡು ಇಲ್ಲಿ ಹೇಳಕ್ಕೆ.